ನಮಸ್ಕಾರ ಅಭಿಮಾನಿಗಳೇ, ಇವತ್ ಮತ್ತೊಂದು ಸ್ಪೆಷಲ್ ನಿಮಗದ. ಯಾಕಂದ್ರೆ ನಾವು ಎಷ್ಟು ಜನಾಗ ಮದ್ವಿ ಒಳಗ ನಾವು ಉಡುಗೊರೆಯನ್ನು ಕೊಟ್ಟು ಬಂದಿದೀವಿ. ನಿಮಗ್ ಗೊತ್ತಾಗ ನಮ್ಮ ಮನೆಯವರು ಕೈಯಾರೆ ಬರೀತಾರ. ಇದ ಅವರು ಹೊಸ ಜೋಡಿಗಳು ಏನ್ ಬಂದಿದಾರಲ್ಲ ಈಗ, ಅವ್ರ ಏನ್ ಮಾಡಿದ್ರು, ನಮ್ಮ ಮನೆಗ್ ಬಂದ ಸ್ವಂತ ನೀನೇ ಓದಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಇದ್ರೋಗ ಏನ್ ಬರ್ದಿದಾರಲ್ಲ ಇದೆಲ್ಲ ಓದಿ ನಿಮಗ ನಾವು ಯೂಟ್ಯೂಬ್ ಬಿಡ್ಬೇಕಂತ ಹೇಳಿ ವಿಕಾಸಂದ ಮತ್ತ ಜಿನೇಶ್ ಬಂದ ಆಶೆ ಐತದ ಅಲ್ಲ ರೀ. ಅದಕ್ಕ ನಮ್ಮ ಮನೆಯವ್ರ ಓದ್ತಾರ, ಏನ್ ಬರ್ದಿದಾರೆ ಇದ ನಿಮ್ಗೆ ನಾವು ಫೋಟೋ ತೆಗಿತೀವಿ, ಈ ರೀತಿ ತೋರಿಸ್ತೇವಿ, ಗೊತ್ತಾಗಲ್ಲ. ಇವತ್ತು ಏನ್ ಮಾಡಿ ಇದ್ರೊಳಗೆ ಏನ್ ಇದೆಯಲ್ಲ ನಮ್ಮ ಮನೆಯವ್ರು ನಿಮ್ಗೆ ಓದಿ ತೋರಿಸ್ತಾರ. ಏನ್ ಅನ್ನೋದ ಎಲ್ಲಾರು ಕೇಳಿಸ್ರಿ, ಒಂದ್ ಕಮೆಂಟ್ ಮಾಡ್ಬೇಕ. ಮತ್ತೆ ನಮಗೆ ಬಂದಂತ ಪ್ರತಿಯೊಂದು ಮದುವೆ ಆಮಂತ್ರಣ ಅಥವಾ ಮನೆ ಗೃಹ ಪ್ರವೇಶ ಆಮಂತ್ರಣ, ಯಾವುದೇ ಆಮಂತ್ರಣ ಬಂದ್ರೆ ಆಮಂತ್ರಣದಲ್ಲಿ ಇರುವಂತಹ ಎಲ್ಲ ವಿಷಯಗಳನ್ನ ಒಂದು ಇನ್ಕ್ಲೂಡ್ ಮಾಡಿ ಅವರ ಮನೆಯವರ ಹೆಸರು, ದೇವರ ಹೆಸರು, ಅವರಿಗೆ ಸಪೋರ್ಟ್ ಮಾಡೋರ ಹೆಸರು, ಎಲ್ಲರದ್ದು ಹೆಸರು ತಗೊಂಡು ನಾನು ಒಂದು ಅವರಿಗೆ ಸಂದೇಶ ತಯಾರು ಮಾಡ್ತಿದ್ದೆ. ಅದು ನನಗೊಂದು ಅಭ್ಯಾಸ ಇದೆ. ಪ್ರತಿಯೊಬ್ಬರ ಒಂದು ಕಾರ್ಯಕ್ರಮದಲ್ಲಿ ನಾನು ಯಾವುದೋ ಒಂದು ಉಡುಗೊರೆ ಕೊಡಲ್ಲ, ಅವರಿಗೆ ಬಟ್ಟೆ ಕೊಡುದು, ದುಡ್ಡು ಕೊಡುದು, ಅದು ಬಾಂಡೆ ಗಿಂಡೆ ಅದು ಕೊಡುದು ಅಂತದೆಲ್ಲ ಅಭ್ಯಾಸ ಇಟ್ಕೊಂಡಿಲ್ಲ. ಬಟ್ ಇದು ಒಂದು ಅಭ್ಯಾಸ ನಾನು ಮಾಡ್ಕೊಂಡಿದ್ದು ಅವ್ರ ಜೊತೆಗೆ ಯಾವತ್ತು ಪರ್ಮನೆಂಟ್ ಆಗಿ ಇರ್ತದ ಅನ್ನುವಂತ ಒಂದು ಸುಧಾಸ ಭಾವನೆಯಿಂದ. ಆಮೇಲೆ ಅದರಲ್ಲಿ ಬಹಳಷ್ಟು ಅರ್ಥಗರ್ಭಿತವಾದ ವಿಷಯಗಳು ಇರ್ತಾವ. ಸೊ ಅದು ಸರಿಯಾಗಿ ಸೂಕ್ಷ್ಮವಾಗಿ ಓದಿದೆ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ತಮಗೂ ಅದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಅದನ್ನ ಇವತ್ತೇನೋ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ಅಂಕಲ್ ನೀವು ಓದಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ. ಅದಕ್ಕೆ ಅದು ಓದ್ತಾ ಇದ್ದೀನಿ, ನಾನು ಏನ್ ಬರೆದಿದೆ ಅಂತ ಹೇಳಿ. ನಾವು ಕೊಟ್ಟಿದ್ ಕೂಡಲೇ ಅವ್ರು ಓದಿದ್ರಂತ, ಬಹಳ ಸಾರಿ ಎಲ್ಲಾರು ಓದಿದಾರಂತ. ಅವ್ರಿಗೇನು ಇದ್ರೊಳಗೆ ಏನ್ ಬರ್ದಿದೀವಲ್ಲ ಅದು ನಿಮಗೆ ಎಲ್ಲರಿಗೂ ಮುಟ್ಟಬೇಕಂತ ಹೇಳಿ ಅದಕ್ಕೆ ನಮ್ಮ ಓದ್ತಾ ಇದಾರೆ. ಏನ್ ಓದ್ತಾರೆ ನೋಡಿ, ಏನೇನ್ ಬರ್ದಿದ್ದಾರೆ. ಈಗ ಸಪೋಸ್ ಲಗ್ನ ಪತ್ರಿಕೆ ತಯಾರು ಮಾಡ್ತೀವಿ, ಅದು ಲಗ್ನ ಪತ್ರಿಕೆ ಲಗ್ನ ಮುಗಿದ ನಂತರ ನಮ್ ಜೊತೆಗೆ ಎಷ್ಟು ದಿವಸ ಇರ್ತದ? 1 ತಿಂಗಳು, 2 ತಿಂಗಳು, 1 ವರ್ಷ ಇರ್ಬೋದು ಅಷ್ಟೇ. ಅದ್ರ ನಂತರ ಏನು ಹೋಗಿದ್ದು ಯಾರಿಗೂ ಗೊತ್ತಿಲ್ಲ. ಬಟ್ ಲಗ್ನ ಪತ್ರಿಕೆಯಲ್ಲಿ ಇರುವಂತಹ ಎಲ್ಲ ವಿಷಯಗಳು ಇದರಲ್ಲಿ ಅಡಕಾಗಿರ್ತವೆ. ಅದರ ಜೊತೆಗೆ ಮತ್ತು ವಿಶೇಷ ನವ ದಂಪತಿಗಳಿಗೆ ಸಂದೇಶ ಕೂಡ ಇರ್ತದ. ಸೊ ಆ ಸಂದೇಶದ ಸಾರ ನಾ ಇವತ್ತನ್ನು ಓದ್ತಾ ಇದ್ದೀನಿ. ಓಂ ಗಂಗನಪತಯೇ ನಮಃ, ಶ್ರೀ ವಿತರಾಗಾಯ ನಮಃ. ಇದೆಲ್ಲ ಕಂಟೆಂಟ್ಸ್ ಅವರು ವೆಡ್ಡಿಂಗ್ ಕಾರ್ಡ್ ಹಾಕಿದ್ರು, ಅದನ್ನೇ ನಾನು ತಗೊಂಡಿರ್ತೇನೆ. ಶ್ರೀ ಬ್ರಹ್ಮದೇವ ಪ್ರಸನ್ನ, ಶ್ರೀ ಪದ್ಮಾವತಿ ಪ್ರಸನ್ನ, ಶ್ರೀ ಮಹಾಲಕ್ಷ್ಮಿ ಪ್ರಸನ್ನ. ಅದೇ ವೆಡ್ಡಿಂಗ್ ಕಾರ್ಡ್ ಅಲ್ಲಿ ಇದ್ದಿದ್ದೆಲ್ಲ. ಜೈ ಜನೇಶ್ವರ ಕೃಪೆಯಿಂದ ಹಾಗೂ ಗುರು ಹಿರಿಯರ ಕೃಪಾ ಆಶೀರ್ವಾದದಿಂದ ತಮ್ಮ ದ್ವಿತೀಯ ಸುಪುತ್ರ ಚಿರಂಜೀವಿ ವಿಕಾಸ್ ಜೊತೆ ಕುಂಕುಮ ಸೌಭಾಗ್ಯವತಿ ಜಿನೇಶ್ವರಿ ಅವರ ಮದುವೆಯ ಮಮತೆಯ ಕರೆಯೋಲೆ ನಮ್ಮ ಮನ ಮುಟ್ಟಿ ಹೃದಯ ತಟ್ಟಿದೆ. ಮೊದಲನೇ ಸೆಂಟೆನ್ಸ್. ಸ್ವರ್ಗಸ್ಥ ಸೋನುಬಾಯಿ ಮತ್ತು ಬಾಬು ರಾಘು ಕಾಗೆ ರವರ ಮೊಮ್ಮಗ ಹಾಗೂ ಆದರ್ಶ ದಂಪತಿಗಳಾದ ಸೌಭಾಗ್ಯವತಿ ಶ್ರೀಮತಿ ಶಾಲನ್ ಮೇಡಮ್ ಮತ್ತು ಶ್ರೀ ಬಾಳಾಸಾಹೇಬ್ ಕಾಗೆ ಸಾಕಿನ್ ಪಟ್ಟಣಕುಡಿ ರವರ ಸುಪುತ್ರ ಚಿರಂಜೀವಿ ವಿಕಾಸ್ ರವರ ಶುಭ ವಿವಾಹ ಶರಣ ದಂಪತಿಗಳಾದ ಸೌಭಾಗ್ಯವತಿ ಶ್ರೀಮತಿ ಸುನಂದ ಹಾಗೂ ಶ್ರೀ ಚಂದ್ರಕಾಂತ್ ಕೃಷ್ಣ ಕುಂಭೋಜ್ಕರ್ ಸಾಕಿನ್ ಚಿಕ್ಕೋಡಿ ಇವರ ಸುಪುತ್ರಿ ಕುಂಕುಮ ಸೌಭಾಗ್ಯವತಿ ಜಿನೇಶ್ವರಿ ಇವರ ಜೊತೆಗೆ ಇದೇ ರವಿವಾರ ದಿನಾಂಕ 8 ಫೆಬ್ರವರಿ 2026 ಮಧ್ಯಾಹ್ನ 12:25 ಗಂಟೆಗೆ ಸಲ್ಲುವ ಶುಭ ಮುಹೂರ್ತದಲ್ಲಿ ಮಾಂಗಲ್ಯಾಧಾರಣೆ ಹಾಗೂ ಅಕ್ಷತಾರೋಪಣವನ್ನು ಶ್ರೀ ಬ್ರಹ್ಮನಾಥ ಭವನ ಸ್ತವನಿಧಿ ನಿಪ್ಪಾಣಿಯಲ್ಲಿ ನೆರವೇರಿಸುವುದಾಗಿ ಗುರು ಹಿರಿಯರು ನಿಶ್ಚಯಿಸಿದ್ದು ತುಂಬಾ ಸಂತೋಷದ ವಿಷಯ. ಈ ಅದ್ದೂರಿ ವಿವಾಹ ಮಹೋತ್ಸವದಲ್ಲಿ ಗೌರವಾನ್ವಿತ ಶ್ರೀ ಅಭಿನಂದನ್ ರಾವ್ ಸಾಹೇಬ್ ಪಾಟೀಲ್ ಅಧ್ಯಕ್ಷಕರು, ಶ್ರೀ ಅರಿಹಂತ್ ಉದ್ಯೋಗ ಸಮೂಹ ಬೋರ್ಗಾಂವ್ರವರ ಉಪಸ್ಥಿತಿ ಶ್ಲಾಘನೀಯ. ಜೊತೆಗೆ ಸಹೋದರತ್ವದ ಸುಖಾಗಮನ ಬಯಸಲಿರುವ ಶ್ರೀಮತಿ ಸುವರ್ಣ ಮತ್ತು ಶ್ರೀ ಚಿನ್ನಪ್ಪ ಬಾಬು ಕಾಗೆ, ಶ್ರೀಮತಿ ಲಾವಣ್ಯ ಮತ್ತು ಶ್ರೀ ಮಹಾವೀರ್ ಬಾಳಾ ಸಾಹೇಬ್ ಕಾಗೆ, ಶ್ರೀ ಅಜಿತ್ ಅಣ್ಣಾ ಸಾಹೇಬ್ ಕಾಗೆ, ಸಮಸ್ತ ಕಾಗೆ, ಕುಂಬೋಜ್ಕರ್, ಡೋನ್ಗೆ, ಠಾಣೆ, ಮಗನ್ನವರ್, ಹೆರವಾಡೆ, ಸುಡಗಾಡೆ, ಮರ್ಜೆ, ಪಾಟೀಲ್, ತಳ್ಳಿ, ಅಕ್ಕೋಳ್ತೆ, ಕೊಚ್ಚೇರಿ, ಕೊನೆಗೆ ನಮ್ದು ಕೂಡ ಹೆಸರಿದೆ ಅದರಲ್ಲಿ, ಸಾಂಗ್ಲಿ ಬಂಧುಗಳ ಆಪ್ತ ಮಿತ್ರರ ಹಾಗೂ ಸವನಿಧಿ ಪಟ್ಟಣಕುಡಿ ಗ್ರಾಮದ ಸಮಸ್ತ ಗುರು ಹಿರಿಯರ ಸಹಕಾರ ಅಚ್ಚು ಮೆಚ್ಚು. ಹಾಗೇನೆ ಚಿ ಅದ್ವಿತ್ ಚಿನ್ನನ ಚಿಲಿಪಿಲಿ ಆಮಂತ್ರಣ ಮನ ಮಿಡಿಯುವಂತಿದೆ. ಬಾಂಧವ್ಯದ ಬೆಸುಗೆಯಲ್ಲಿ, ಪ್ರೀತಿಯ ಪಯಣದಲ್ಲಿ, ವಿವಾಹ ಬಂಧನದಲ್ಲಿ ವಿಕಾಸ ಮತ್ತು ರಾಜೇಶ್ವರಿಯವರು ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪ್ರಯಾಣಿಕರಾಗಿ ಸಾಗ್ತಾ ಇದ್ದಾರೆ. ಮಧುರ ಈ ಮಂಜುಳ ಗಾನದಲ್ಲಿ
ಹೃದಯ ತಣಿಸುವ ಹೊಸ ತಾಣದಲ್ಲಿ ದಾಂಪತ್ಯ ಜೀವನದಲ್ಲಿ ಫ್ಯಾಮಿಲಿ ಕುಟುಂಬ ಪರಿವಾರದ ಈ ಶುಭ ಸಂದೇಶ ಏನಿದೆ ಅಂತ ಅದಕ್ಕೆ ಹೇಳ್ತೇನೆ. ಹೆಣ್ಣಿಗೆ ತವರು ಮನೆ ನೆನಪಾಗಿರ್ಬೇಕು. ಏನಾಗಿರ್ಬೇಕು? ಹೆಣ್ಣಿಗೆ ತವರು ಮನೆ ನೆನಪಾಗಿರ್ಬೇಕು, ಗಂಡನ ಮನೆ ಆಸರೆಯಾಗಿರ್ಬೇಕು. ಎಂದು ಎಲ್ಲರೂ ಒಪ್ಪುವಂತ ವಿಷಯ ಇದೆ. ತವರು ಮನೆ ನೆನಪಾಗಿರಬೇಕು. ಯಾಕಂದ್ರೆ ಒಂದ್ಸಲ ತವರು ಮನೆಯಿಂದ ಮದುವೆ ಮಾಡಿಕೊಟ್ಟ ನಂತರ ಅವಳು ಏನಿದ್ದು ಪ್ರತಿಯೊಂದು ಆಗು ಹೋಗುಗಳ ಗಂಡನ ಮನೆ, ಆಮೇಲೆ ಗಂಡನ ಆಗು ಹೋಗುಗಳಲ್ಲಿ ಭಾಗವಹಿಸಿ ಗಂಡನ ಮನೆಯ ದೀಪವನ್ನು ಬೆಳಗುವಂತ ಕಾರ್ಯ ಅವರು ಮಾಡ್ತಾಳೆ. ಹಂಗಂತೇಳಿ ತಂದೆ ತಾಯಿನ ತವರು ಮನೆಯನ್ನು ಮರೆತಿರೋದಿಲ್ಲ. ಆ ತಂದೆ ತವರು ಮನೆ ಅಂತ ಇಲ್ಲಿ ಯಾವಾಗಲೂ ನೆನಪಿರ್ತದೆ ಅವಳಿಗೆ. ಸೊ ಗಂಡನ ಮನೆ ಆಸರೆಯಾಗಿರ್ಬೇಕು. ತವರು ಮನೆ ಆಸರೆ ಪಡೆದರೆ ಏನಾಗ್ತದೆ? ತವರು ಮನೆ ಆಸರೆ ಪಡೆದರೆ ಗಂಡ ನೆಪವಾಗಿ ಉಳಿಯುವನು. ಗಂಡನ ಮನೆ ನೆನಪಾಗಿ ಹೋದರೆ ತವರಿನಲ್ಲಿ ಹೆಣ್ಣು ನೆಪವಾಗಿ ಉಳಿಯುವಳು. ಹೆಚ್ಚಾಗಬಾರದು ಹೆಣ್ಣಿಗೆ ಅಲಂಕಾರ. ಹೆಚ್ಚಾಗಬಾರದು ಹೆಣ್ಣಿಗೆ ಅಲಂಕಾರ, ಗಂಡಿಗೆ ಅಹಂಕಾರ. ಯಾವಾಗಲೂ ನೆನಪಿಟ್ಕೋಬೇಕು. ಅಲಂಕಾರ ಹೆಚ್ಚಾದರೆ ಏನಾಗ್ತದ? ವಿಕಾರ. ಅಲಂಕಾರ ಹೆಚ್ಚಾದರೆ ವಿಕಾರ ಆಗ್ತದ. ಅಹಂಕಾರ ಹೆಚ್ಚಾದರೆ ಸಂಹಾರ ಆಗ್ತದ. ಎರಡೂ ಆಗಬಾರದು ಅಂತ. ವ್ಯವಸ್ಥೆಯೇ ಮನೆಯ ಸೊಬಗು, ಸಮಾಧಾನವೇ ಮನೆಯ ಸುಖ, ಆದರಾತಿಥ್ಯವೇ ಮನೆಯ ವೈಭವ, ಧಾರ್ಮಿಕತೆಯೇ ಮನೆಯ ಕವಚ, ಸಂತುಷ್ಟ ಗೃಹಿಣಿಯೇ ಮನೆಯ ಲಕ್ಷ್ಮಿ. ಅವಳು ಮನೆಯ ಲಕ್ಷ್ಮಿ ಆಗ್ಬೇಕಂದ್ರೆ ಅವಳು ಯಾವಾಗೂ ಸಂತುಷ್ಟ ಇರ್ಬೇಕು. ಸಂತೋಷ ಇರ್ಬೇಕಂದ್ರೆ ಅದಕ್ಕೆ ಸುಖ ದುಃಖಗಳು ಎಲ್ಲ ಬರ್ತಾವ. ಸೊ ಅದನ್ನ ನೀಗಿಸ್ಕೊಂಡು ಹೋಗಿ ಸಂತೋಷ ಇರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದ್ರ ಗಂಡ ಆದವನು ಅವಳಿಗೆ ಸಾಥ್ ಕೊಡಬೇಕು. ಗಂಡ ಅನ್ನುವಂತ ಒಂದು ವ್ಯಕ್ತಿ ಜೊತೆಗಿದ್ರೆ ಎಲ್ಲನೂ ಗೆಲ್ಲಬಹುದು. ಓಕೆ. ಸಂತುಷ್ಟ ಗೃಹಿಣಿಯೇ ಮನೆಯ ಲಕ್ಷ್ಮಿ, ದಯೆ ಕರುಣೆ ತುಂಬಿದ ಹೃದಯವೇ ದೇವಾಲಯ, ಪ್ರೀತಿ ವಿಶ್ವಾಸಗಳಿಂದ ನಗುತ್ತಿರುವ ಮನೆಯೇ ಸ್ವರ್ಗ, ಆನಂದದಿಂದ ನಲಿಯುತ್ತಿರುವ ಸಂಸಾರವೇ ನಂದ ಗೋಕುಲ. ನವ ವಿವಾಹಿತ ದಂಪತಿಗಳ ದಾಂಪತ್ಯ ಜೀವನ ಸುಖಕರವಾಗಿರಲಿ, ಬಾಳು ಬಂಗಾರವಾಗಿರಲಿ, ಯಾರ ದೃಷ್ಟಿಯೂ ತಾಗದಿರಲಿ. 100 ವರ್ಷಗಳ ಕಾಲ ಆದರ್ಶ ದಂಪತಿಗಳಾಗಿ ಸುಖವಾಗಿ ಬಾಳಿ. ಸಂಗಾತಿ ಸಂಪ್ರೀತಿ ಇದುವೇ ದಾಂಪತ್ಯದ ನೀತಿ. ಸಂಸಾರವೆಂಬ ಬಂಡೆಯ ನೊಗವನ್ನು ಹೊತ್ತು, ಈ ಒಂದು ಎತ್ತಿನ ಗಾಡಿ ನಾವು ಹೊಡಿದೇವೆ, ಅದೊಂದು ಸಂಸಾರ ಇದ್ದಂಗೆ ಗಾಡಿ ಅಂತಂದ್ರೆ ಆ ಕಡೆ ಒಂದು ಎತ್ತದ ಈ ಕಡೆ ಅದೊಂದು ಬಂಡಿ ಅಂದ್ರೆ ಸಂಸಾರ. ಸೊ ಈಗ ನೀವು ಹೊಡಿದ್ರೆ ಸಂಸಾರವೆಂಬ ಬಂಡೆಯ ನೊಗವನ್ನು ಹೊತ್ತು ಗೆದ್ದು ಸೋಲುವುದಕ್ಕಿಂತ ಸೋತು ಗೆಲ್ಲುವುದೇ ಜಾನತನ. ಪ್ರತಿಯೊಂದು ನಾನ ಗೆದ್ದು ಹೋಗಬಾರ್ದು. ಅದು ಯಾವಾಗಲೂ ಅದು ತೊಂದರೆ ಸಿಗುತ್ತೆ. ಅದ್ರ ನಾವು ಮೊದಲು ಸಂಸಾರದಲ್ಲಿ ನಾವು ಮೊದಲು ಸೋಲ್ಬೇಕು. ಅದು ಸೋತು ನೀವು ಆಮೇಲೆ ಗೆದ್ದಿರಲ್ಲ, ಅದ್ರಾಗ ಬಹಳ ಸಾರ್ಥಕ ಇರ್ತದ. ಸೊ ಅದಕ್ಕೆ ಸಂಸಾರವೆಂಬ ಬಂಡೆಯ ನೊಗವನ್ನು ಹೊತ್ತು ಗೆದ್ದು ಸೋಲುವುದಕ್ಕಿಂತ ಸೋತು ಗೆಲ್ಲುವುದೇ ಜಾನತನ. ಇದುವೇ ಸುಖಿ ಸಂಸಾರದ ಮೂಲ ಸೂತ್ರ. ಇಂದಿನ ಅವಮಾನ ನಾಳಿನ ಸನ್ಮಾನ, ಇಂದಿನ ಅಪಮಾನ ನಾಳಿನ ಬಹುಮಾನ, ಇಂದಿನ ವೇದನೆ ನಾಳಿನ ಸಾಧನೆ, ಇಂದಿನ ನಿಂದನೆ ಭವಿಷ್ಯತ್ತಿನ ಬುನಾದಿ. ಏಕೆಂದರೆ ಸೋಲೆ ಗೆಲುವಿನ ಸೋಪಾನ. ಬದುಕಿನಲ್ಲಿ ಬಾಗುವುದರ ಜೊತೆಗೆ ಬದುಕುವುದನ್ನು ಕಲಿಯೋಣ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಬೀಳುತ್ತೇರುತ್ತ ತೆರೆಯ ಮೇಲ್ಗಡೆ ಹಾರಲಿ. ಒಂದು ನಿಮಗೆ ಸಂಸಾರ ನೆಡ್ತಾ ಇರ್ಲಿ ಅಂತ. ಓಕೆ. ಸರ್ವೇ ಜನ ಸುಖಿನೋ ಭವಂತು. ಶುಭಂ ಕರೋತಿ ಕಲ್ಯಾಣಿ. ವಿವಾಹಿತ ನವ ದಂಪತಿಗಳಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಶುಭ ಹಾರೈಕೆಗಳೊಂದಿಗೆ. ಸೊ ಅಲ್ಲಿ ಎಲ್ಲ ನಮ್ಮ ಅಡ್ರೆಸ್ಸು, 40 ಜನರ ಫೋಟೋ ಎಲ್ಲ ಇದೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಮಾಹಿತಿ ಇದೆ. ಯೂಟ್ಯೂಬ್ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ನೀವು ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಯಾರ್ಯಾರು ಮಾಡಿ ಮಾಡಿಬಿಡ್ರಿ. ಆಮೇಲೆ ಬೇರೆಯವ್ರ ಮಾಡಿಸ್ರಿ. ಸೊ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಮುಂದ್ಕೊಂಡು ಹೋಗ್ರಿ. ಸೊ ಮತ್ತೊಮ್ಮೆ ನಮ್ಮ ಜೋಡಿಗೆ ನಾವು ಶುಭ ಹೋಗ್ತೀವಿ. ಎಲ್ಲ ಒಳ್ಳೆಯದಾಗಲಿ. ಆಮೇಲೆ ಇದು ನಾನು ಬರೆದದ್ದು ನಾನು ಓದಿದ್ರೆ ಅದನ್ನ ಸ್ಪಷ್ಟವಾಗಿ ಅದು ಯಾವ ರೀತಿ ಇದೆ ಅಂತ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೆ ನೀವು ಓದ್ಬೇಕಾದ್ರೆ ಸುಮ್ಮನೆ ಓದಿಬಿಟ್ರಿ, ಅದು ನಿಮ್ಮ ಅರ್ಥ ಆಗೋದಿಲ್ಲ. ರನ್ನಿಂಗ್ ನಾನು ಬರೀ ನಾನು ಓದುವಾಗ ಅದು ಏನು ಮೀನಿಂಗ್ ಅದನ್ನ ನಿಮ್ಮ ಹೈಲೈಟ್ ಮಾಡ್ತೀನಿ. ಸೊ ಎಲ್ಲರೂ ಓದಾಕ್ ಬರ್ತದ, ಬಟ್ ಎಲ್ಲರೂ ಓದ್ಕೊಂಡು ಅದು ಅರ್ಥ ಮಾಡ್ಬೋದು. ಓಕೆ. ಎಲ್ಲ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇರೋದು ನನ್ನ ಅಭ್ಯಾಸ ಇದೆ. ನಾನು ಪ್ರತಿಯೊಂದು ಮದುವೆಯಲ್ಲಿ ನಾನು ಯಾರು ಆಮಂತ್ರಣ ಕೊಟ್ಟರು ಅವ್ರಿಗಿಂತ ನಾನು ಎಷ್ಟು ಕಷ್ಟ ಆದ್ರೂ ಕೂಡ ಅದನ್ನ ಡೇ ಅಂಡ್ ನೈಟ್ ಕೂತ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿ ಪತ್ರಿಕಾ ಅದೊಂದು ಇನ್ನೊಂದು ವೆಡ್ಡಿಂಗ್ ಕಾರ್ಡ್, ಮದುವೆ ಆಮಂತ್ರಣ ಪತ್ರಿಕೆ ಕೂಡ ಅದು ಏನು ನಾನು ಪ್ರೇ ಮಾಡಿರ್ತೇನಲ್ಲ
ಪ್ರೇಮ್ ಅಂತಂದ್ರೆ ಹೆಂಗಿದೆ ಅದು ಕೂಡ ಬಹಳ ಕಷ್ಟದ ಕೆಲಸನೇ ಇದೆ. ಯಾಕಪ್ಪ ಅಂತಂದ್ರೆ ನಾ ಇದು ಪೇಪರ್ ಇದೆಯಲ್ಲ, ಪೇಪರ್ ಫಸ್ಟ್ ನಾ ಇದನ್ನ ಲ್ಯಾಮಿನೇಷನ್ ಮಾಡಿಸ್ತೇನೆ. ಸುಮ್ಮನೆ ಹಂಗೆ ಪ್ರೇಮ್ ಮಾಡಲ್ಲ. ಇದು ಲ್ಯಾಮಿನೇಷನ್ ಮಾಡಿಸಿದ್ರೆ ನಿಮ್ಗೆ ಎಲ್ಲ ನೀರು ಬಿತ್ತು ಅದು ಏನೂ ಹಾಳಾಗಲ್ಲ. ಈ ಬರೀ ಪೇಪರ್ ಹಾಕಿ ಅದು ಪ್ರಿಂಟ್ ಮಾಡಿಲ್ಲ, ಲ್ಯಾಮಿನೇಷನ್ ಮಾಡಿಸಿದ್ದೀನಿ. ಆಮೇಲೆ ಫ್ರೇಮ್ ಮಾಡ್ಸ್ಕೊಂಡ್ ಬರ್ಬೇಕು ಮಾರ್ಕೆಟಿಗೆ ಹೋಗಿ ಗ್ಲಾಸ್ ಫ್ರೇಮ್ ತಗೊಂಡ್ಬಂದು ಈ ಲ್ಯಾಮಿನೇಷನ್ ಮಾಡಿಸಿ ಅದ್ರಲ್ಲಿ ಹಾಕಿ ಅದನ್ನ ಪ್ಯಾಕ್ ಮಾಡಿ ಆಮೇಲೆ ಅದೆಲ್ಲ ಪ್ಯಾಕಿಂಗ್ ಮಾಡಿ ಅದು ಮದುವೆ ಆಮಂತ್ರಣ ಪತ್ರಿಕೆ ಕೆಲವೊಬ್ಬರು ಮದುವೆ ಆಮಂತ್ರಣ ಪತ್ರಿಕೆ ನಮ್ಗೆ ಕೊಟ್ಟಿರ್ಲಿಲ್ಲ. ಅದು ವಾಟ್ಸಪ್ ಕಳಿಸ್ಕೊಟ್ಟಿರ್ತಾರೆ, ಫೋನ್ ಮೇಲೆ ರಿಕ್ವೆಸ್ಟ್ ಮಾಡಿರ್ತಾರೆ. ಅದು ವಾಟ್ಸಪ್ ಕಳಿಸಿದ್ರು ಕೂಡ ನಾನು ಅದನ್ನ ಪ್ರಿಂಟ್ ತಗೊಂಡು ಅದ್ರ ರಚಿರ್ತೀನಿ. ಓಕೆ, ನಮ್ಮ ಒಂದು ಸಂದೇಶ ನಮಗೆಲ್ಲರಿಗೂ ತಲುಪಿದಂತ ಅನ್ಕೊಂಡಿದ್ದೀವಿ. ಕಾಲಿಗೆ ಮನ ಮುಟ್ಟುವಂತಿದೆ. ನಿಮ್ಮ ಆಶೀರ್ವಾದ ಹೆಂಗೆ ಇರ್ಲಿ. ಸದಾ ಯಾವಾಗ್ಲೂ ನಮ್ಮ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ. ಇದೆ ನಾವು ನಾನು ಯಾಕಂದ್ರೆ ಇವರು ಇಷ್ಟೊಂದು ಬರ್ದಿರ್ತಾರಲ್ಲ, ನಿಜ ಹೇಳ್ಬೇಕಂದ್ರೆ ನಾನು ಓದಿರಲ್ಲ. ಯಾಕಂದ್ರೆ ನನಗೂ ಟೈಮೂ ಇರಲ್ಲ. ಪಾಪ ಅವ್ರ ಎಷ್ಟೋ ತನಕ ಮ್ಯಾಲ್ ಕುತ್ಕೊಂಡ್ ಬರ್ದಿರ್ತಾರೆ. ಸಿಂಕ್ ಆಗ್ಬೇಕಲ್ರಿ ಅವೆಲ್ಲ ಲೈನ್ಸ್, ಸಿಂಕ್ರನೈಸ್ ಆಗ್ಬೇಕು ಎಲ್ಲ ಲೈನ್ಸ್ ಎಲ್ಲ. ಆಮೇಲೆ ವಿಕಾಸದಿಂದ ನನಗೂ ಇವತ್ತು ಏನೇನ್ ಬರ್ದಿದಾರಪ್ಪ ಅಂತ ಓದಾಕ ನನಗೂ ಓದ್ ಹೇಳಿದ್ರಲ್ಲ, ನನಗೂ ತಿಳಿತು. ಈಗ ಏನ್ ಮಾಡಿ ನೆಕ್ಸ್ಟ್ ನಾವ್ ಮದುವೆಗೆ ಹೋಗ್ತೇವಲ್ಲ, ಮತ್ತೆ ಯಾರು ಹೇಳ್ತಾರೆ ಏನಿಲ್ಲ ಗೊತ್ತಿಲ್ಲ. ನನಗ್ ಹೋಗೋಕ್ಕಿಂತ ಮೊದ್ಲು ನೀವ ಓದಿ ತೋರಿಸಿ, ಯಾಕಂದ್ರೆ ನಾನು ಏನ್ ಬರ್ದಿದಾರಂತ ನನಗೂ ಗೊತ್ತಾಗ್ಬೇಕದ. ಯಾಕಂದ್ರೆ ಇದ್ರು ಬಹಳಷ್ಟು ಅರ್ಥಗಳದಾವ, ಅವ್ರ ಹೆಸರು ಅದ, ಬಹಳ ಮಸ್ತ್ ಬರೀತಾರ. ಎಷ್ಟೊಂದು ಪೇಶನ್ಸ್ ನೋಡಿದ್ರೆ ಗೊತ್ತಾಗ್ತೈತಿ ಇದು ಬರೆಯೋದಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲಿದೆ. ಮತ್ತೆ ಒಂದೊಂದು ವರ್ಡ್ಗಳು ಒಂದು ಮಿಸ್ಟೇಕ್ ಆಗ್ಬಾರ್ದು ಅವರಿಗೆ. ಒಂಚೂರು ಏನಾದ್ರು ಮಿಸ್ಟೇಕ್ ಆಯ್ತು ಅದ ನಡೆಯೋದನ್ನ ಇಲ್ಲ ಅವರಿಗೆ. ಬಹಳ ಧನ್ಯವಾದ. ನೀವು ಎಲ್ಲ ಕೇಳಿಸ್ಕೊಂಡ್ರಿ ಏನ್ ಬರ್ತಿದಾರ ಅಂತ. ನಿಮ್ಮೆಲ್ಲರಿಗೂ ಐತಿ. ಮತ್ತೆ ವಿಡಿಯೋ ನೋಡಿಸೋದಾಗಿ ನಮ್ಮ ಕಡೆ ನಿಮ್ಗೆ ಬಹಳ ಧನ್ಯವಾದಗಳು. ನಮ್ಮ ಪ್ರೇಮ ಶಾಶ್ವತ, ನಿಮ್ಮ ಪ್ರೀತಿ ಶಾಶ್ವತ, ಪ್ರೀತಿ ಶಾಶ್ವತ. ವೇಟ್ माझ्या हातातले आवाज येत आहे.